Welcome back after a great lunch. ಬೆಳಿಗ್ಗೆ ಪ್ರೋಗ್ರಾಮ್ ಚೆನ್ನಾಗಿತ್ತಾ? ನಮ್ಮ ರಾಮ್ ಅವ್ರು ಏನ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನು ಇಲ್ಲಿ ಬರಕ್ ಮುಂಚೆ ಯೋಚನೆ ಮಾಡ್ತಾ ಇದ್ದೆ, ಯಾಕೆಲ್ಲ ಹೋಗಿ ಈ ಹೋಟೆಲ್ ಹಿಡಿದಿದ್ದಾರೆ ಅಂತ. ಇವಾಗ ಭಾಷಣ ಮಾಡ್ಬೇಕಾದ್ರೆ ಅರ್ಥ ಆಯ್ತು. ಡಾಕ್ಟರ್ ವಿಘ್ನೇಶ್ವರ್ ಎಷ್ಟು ಜನಕ್ಕೆ ಕಾಟ ಕೊಟ್ಟಿದ್ದಾರೋ, ನಾನು ನಿಮ್ಗೆ ಎಷ್ಟು ಕಾಟ ಕೊಟ್ಟಿದ್ದೀನೋ, ನಾನು ಇವ್ರಿಗೆ ಎಷ್ಟು ಕಾಟ ಕೊಟ್ಟಿದ್ದೀನೋ ಅಂತ ಒಟ್ಟಿನಲ್ಲಿ ಆಲ್ಕಾಟ್ ಹೋಟೆಲ್ ಬುಕ್ ಮಾಡಿದೆ. ಇಲ್ಲಿ ನಾನು ಆಕ್ಚುಲಿ ನನಗೆ ಪುಸ್ತಕದ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಟೈಮ್ ಇಲ್ಲ. ಬೇಸಿಕಲಿ ನಿಮಗೆ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ವಿಶ್ ಆಲ್ ಆಫ್ ಯು ಫಾರ್ ಟೇಕಿಂಗ್ ಅಪ್ ದಿಸ್ ಕೋಚಿಂಗ್. ಸೊ ದಟ್ಸ್ ಅ ವೆರಿ ಗುಡ್ ಸ್ಟೆಪ್. ಸೊ ನನ್ನ ಹೆಸರು ವೆಂಕಟರಾಮನ್ ಅಂತ, ವೆಂಕಟ್ ಅಂತ ಕರೀತಾರೆ. ನಾನು UEC ಇಲ್ಲಿ 1980 to 84 ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಾವು ಗೌರ್ಮೆಂಟ್. ನನ್ನ ಜೊತೆಲಿ ಇಲ್ಲಿ ಕೂತಿರೋರೆಲ್ಲಾನು ದಿಗ್ಗಜರು ಅಂತ ಹೇಳಿದ್ದಾರೆ. ಅವರೆಲ್ಲರೂ ನನ್ನ ಜೊತೆಲೇ ಎಲ್ಲ UEC ಇಲ್ಲಿ ಓದಿ, ನಾವೆಲ್ಲ ಮಿಡ್ಲ್ ಕ್ಲಾಸು ಅಥವಾ ಬಿಲೋ ಮಿಡ್ಲ್ ಕ್ಲಾಸಿಂದ ಬಂದವರು. ಬೈ ಸೈಕಲಲ್ಲಿ ಹೋಗ್ತಾ ಇದ್ವಿ ಕಾಲೇಜ್ಗೆ. ನಮ್ಗೆ UEC ಸಿಗದೆ ಹೋಗಿದ್ದಿದ್ರೆ ನಾವು ಡೆಫಿನೆಟ್ಲಿ ನಾವು ಇಂಜಿನಿಯರಿಂಗ್ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ನಮ್ಗೆ ವರ್ಷಕ್ಕೆ 300 ರೂಪಾಯಿ ಫೀಸ್ ಇರ್ತಿತ್ತಲ್ಲಿ. ನಾವು ಮೆರಿಟಲ್ಲಿ ಅಲ್ಲಿಗೆ UEC ಸಿಗಂಗೆ ನಾವು ಮಾಡ್ಕೊಂಡು ಹೊರತು ಅದೆಲ್ಲ ಕೊಟ್ಟಿದ್ದು ಗೌರ್ಮೆಂಟು ಪಬ್ಲಿಕ್ ದುಡ್ಡಿಂದ ನಾವು ಬಂದಿದ್ದು. ಅವೆಲ್ಲ ಮಾಡಿದ್ಮೇಲೆ ನಾವು ಕಷ್ಟಪಟ್ಟ ಮೇಲೆ ಒಬ್ಬೊಬ್ಬರು ಒಂದೊಂದು ಲೆವೆಲಲ್ಲಿ ರೀಚ್ ಆಗಿದ್ದಾರೆ. ಈಗ ನಿಮ್ಮಲ್ಲಿ ನಮ್ಮ ಉಮೇಶನ್ ಅವರು BEL ಅಲ್ಲಿ ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ ಆಗಿದ್ದವರು. ಆಮೇಲೆ ನಾಗರಾಜನ್ ಅವರು ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ ಆಗಿದ್ದಾರೆ. ವೆಂಕಟೇಶ್ ಅವರು ನೀವು HAL ಕೇಳಿರ್ತೀರಾ, ಅಲ್ಲಿ ಡೈರೆಕ್ಟರ್ ಆಗಿದ್ದವರು, ಅವರು ಲಾಸ್ಟ್ ಇಯರ್ ರಿಟೈರ್ ಆಗಿದ್ದಾರೆ. ಇವರು ಹನಿವೆಲ್ ಅಲ್ಲಿ ವಾಮನ್ ಕುಲಕರ್ಣಿ ಅಂತ, ಅವರು ಹನಿವೆಲ್ ಅಲ್ಲಿ ಡೈರೆಕ್ಟರ್ ಆಗಿದ್ರು. ಆಮೇಲೆ ರಮೇಶ್ ನಿಮ್ಗೆ ಗೊತ್ತೇ ಇದೆ, ರಮೇಶ್ ಅವ್ರು ಎಲ್ಲೆಲ್ಲಿ ಡೈರೆಕ್ಟರ್ ಆಗಿದ್ರು ಅಂತಾನೆ ಹೇಳಕ್ಕಾಗಲ್ಲ. ಪ್ರಸನ್ನ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪ್ನೀಸ್ ಅಲ್ಲೆಲ್ಲ ಇದ್ದು ಅವರು ಉನ್ನತ ಹುದ್ದೆಯಲ್ಲಿ ಇದ್ದವರು. ಸೊ ಈ ತರ ಎಲ್ಲರೂ ಒಂದೊಂದು ಲೈಫಲ್ಲಿ ಅಚೀವ್ ಮಾಡಿದ್ದಾರೆ. ಸೊ ನಮ್ಗೆಲ್ಲ ಏನಂದ್ರೆ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಮುಂದೆ ಬಂದ್ಮೇಲೆ ವಿ ಹ್ಯಾವ್ ಸೀನ್ ದಿ ಫ್ರೂಟ್ ಇನ್ ದ ಟ್ರೀಸ್. ನಾವು ಕಷ್ಟಪಟ್ಟ ಮೇಲೆ ಅದಕ್ಕೆಲ್ಲ ಬೇರೆ ಹಾಕೋದು, ನೆಡೋದು, ಅದೆಲ್ಲ ಕಷ್ಟಪಟ್ಟ ಮೇಲೆ ಬಂದಿದೆ. ನಿಮ್ಗೆ ಇವಾಗ್ಲಿಂದಾನೆ ನಿಮ್ಮಂತ ಯಂಗ್ಸ್ಟರ್ಸ್ ಯಾರು ಬೆಳಬೇಕು ಅಂತ ಇರ್ತಾರೆ ಮುಂದಕ್ಕೆ, ಅವ್ರು ನಮ್ಮಲ್ಲಿ ಏನಾಗುತ್ತೋ ಅದು ಸಹಾಯ ಮಾಡಿದ್ರೆ ನೀವು ಆ ಲೆವೆಲ್ ರೀಚ್ ಆಗಲಿ ಅಂತ. ಸೊ ಅದು ನಮ್ಮ ಉದ್ದೇಶ. ಸೊ ಅದರಿಂದ ನಾವೆಲ್ಲರೂ ನಿಮಗೆ ಏನು ಹೆಲ್ಪ್ ಆಗುತ್ತೋ ಅದು ಮಾಡೋಣ ಅಂತ ನಾವು ಯೋಚನೆ ಮಾಡಿದ್ವಿ. ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಯಾರಿಗೂ ಕೆಲಸ ಬೇಡ, ಜಾಬ್ ಬೇಡ, ಸ್ಯಾಲ್ರಿ ಬೇಕು. ಪ್ರಾಜೆಕ್ಟ್ ಬೇಡ ಅಂದ್ರೆ ಕೊಂಡ್ಕೊಂಬಂದೆ ಸರ್ ಅಂತಾರೆ ಇಂಟರ್ವ್ಯೂ ಬಂದ್ರೆ. ಸರ್ ಅದು ನಾನು ಕೊಂಡ್ಕೊಬಿಟ್ಟೆ ಸರ್, ನಂಗೆ ಗೊತ್ತಿಲ್ಲ ಅಂತಾರೆ. ಯಾಕಂದ್ರೆ ಎಲ್ಲರಿಗೂ ಎಕ್ಸಾಮ್ ಪಾಸ್ ಆಗ್ಬೇಕಷ್ಟೇ, ವಿಷಯ ತಿಳ್ಕೊಳ್ಳೋಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಬಟ್ ಆಕ್ಚುಲಿ ಏನಂದ್ರೆ, ನಿಮಗೆ ಕೆಲಸ ಸಿಗ್ಬೇಕು, ಮುಂದೆ ಬರಬೇಕು, ಜೀವನದಲ್ಲಿ ಖುಷಿ ಸಿಗ್ಬೇಕಂದ್ರೆ ನೀವು ಯಾವ್ಯಾವುದು ನಾಲೆಡ್ಜ್ ಇದೆ, ಸ್ಕಿಲ್ ಇದೆ ಅದನ್ನ ಬರದೇ ಹೋದ್ರೆ ನಿಮ್ಗೆ ಲೈಫ್ ನಿಜವಾಗ್ಲೂ ಆ ರೀತಿ ನಿಮಗೆ ಕಿಕ್ ಕೊಡೋದೇ ಇಲ್ಲ. ಸೊ ಕಷ್ಟಪಟ್ರೇನೆ ಖುಷಿ ಸಿಗೋದು. ಅವೆಲ್ಲ ಅನುಭವಿಸಿದ್ವಿ. ಸೊ ಅದಕ್ಕೋಸ್ಕರ ನಾವು ಈ ತರ ಮಾಡಿರೋದು. ಇದು ನಮ್ಮ ಸೊ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲಾನು ಒಂದು ಕಾಂಟ್ರಿಬ್ಯೂಷನ್ ಮಾಡಿ ಪ್ರೇರಣಾ ಕೊಟ್ಟಿದ್ದೀವಿ. ಇದೊಂದೇ ಬ್ಯಾಚ್ ಅಲ್ಲ, ನೆಕ್ಸ್ಟ್ ಕೊಡ್ತಾ ಇರ್ತೀವಿ. ಸೊ ಎಲ್ಲರೂ ನೀವು ಒಂದು ದೊಡ್ಡ ಕಡತಾಡನ ಮಾಡ್ಬೇಕು ಇವ್ರಿಗೆಲ್ಲ ಬಂದಿರೋರಿಗೆಲ್ಲ. ಇಲ್ಲಿ ಏನಂದ್ರೆ ನಮ್ಗೆ ನಿಜವಾದ ಖುಷಿ ಯಾವಾಗ ಸಿಗತ್ತೆ ಅಂತ ಹೇಳಿದ್ರೆ, ನಿಮ್ಮ ಕ್ಲಬ್ಸ್ ಇಂದ ಜಾಸ್ತಿ ಸಿಗಲ್ಲ. ನಾನು ಅವರು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದೆ ಅಷ್ಟೇ. ಬಟ್ ಆದ್ರೆ ಏನಂದ್ರೆ, ನೀವು ಯಾವಾಗ ನೀವು ಒಂದು ಲೈಫಲ್ಲಿ ಸಕ್ಸಸ್ ಆಗುತ್ತೋ, ನೀವು ನಮ್ಮನ್ನು ನೆನೆಸ್ಕೋತಿರೋ ಬಿಡ್ತಿರೋ, ಅವಾಗ ನಮ್ಗೆ ಆಕ್ಚುಲಿ ರಿಯಲ್ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಮಾಡಿರೋ ಪರ್ಪಸ್ ನೀವು ನಮ್ಮನ್ನ ಹೊಗಳ್ಳಿ ಕ್ಲಬ್ಸ್ ಹೊಡಿಲಿ ಅಂತಲ್ಲ, ನೀವು ಲೈಫಲ್ಲಿ ಸಕ್ಸಸ್ ಆಗಬೇಕು, ಆಯ್ತಾ? ಸೊ ನೀವು ಇಲ್ಲಿಗೆ ಬಂದು ನೀವು ಈ ಡಿಸಿಷನ್ ತಗೊಂಡು ಈ ಟ್ರೈನಿಂಗ್ ಎಲ್ಲ ಅಟೆಂಡ್ ಆಗಿರೋದೇ ಒಂದು ದೊಡ್ಡ ವಿಷಯ. ಸೊ ದಟ್ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯುವರ್ ಎಂಥೂಸಿಯಾಸಮ್ ಅಂಡ್ ಕಮಿಟ್ಮೆಂಟ್. ಯಾಕಂದ್ರೆ ಸಂಡೇ ಬಂದು ಇಲ್ಲಿ ಕೂತ್ಕೊಂಡು ಕೇಳಿ, ನಮ್ಮ ರಾಮ್ ಅವ್ರು ಹೇಳ್ತಿದ್ರು 100 ಜನ ಕರೆದಿದ್ದೀವಿ ನೋಡಿ, 100 ಜನ ಬಂದಿದ್ದೀವಿ, ಫ್ರೀ ಇದ್ರು 100 ಜನ ಬಂದಿದ್ದಾರೆ ಅಂತ. 100 ಬಂದಿರೋದೇ ಒಂದು ದೊಡ್ಡ ನಂಬರ್ಸ್. ಯಾಕಂದ್ರೆ ನೀವು ರಿಯಲಿ ನಿಮ್ಮಲ್ಲಿ ಹಾರ್ಟ್ ಅಲ್ಲಿ ಆ ರೀತಿ ಕಮಿಟ್ಮೆಂಟ್ ಇದ್ರೆ ಮಾತ್ರ ಬರಕ್ಕಾಗುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಆಲ್ ಆಫ್ ಯು ಟು ಹ್ಯಾವಿಂಗ್ ಟೇಕನ್ ದ ಬೋಲ್ಡ್ ಸ್ಟೆಪ್. ಈಗ ನೆಕ್ಸ್ಟ್ ನಮ್ಮ ಬುಕ್ ಬಗ್ಗೆ ಹೇಳ್ಬೇಕನ್ನಂಗಿದ್ರೆ, ಈ ಬುಕ್ ಬಗ್ಗೆ ನಾವು 10 minutes ಅಲ್ಲಿ 5 minutes ಅಲ್ಲಿ ಹೇಳಕ್ಕಾಗಲ್ಲ. ಈಗ ನಾನೊಂದು ಸಿಚುವೇಶನ್ ಹೇಳ್ತೀನಿ. ನಾನು ಹೈದ್ರಾಬಾದ್ಗೆ ಲಾಸ್ಟ್ ವೀಕ್ ಹೋಗಿದ್ದೆ. ಒನ್ ಅವರ್ ಮೀಟಿಂಗ್ ಇತ್ತು ಅಷ್ಟೇ. ನಾವು ಒಂದೇ ಒಂದು ಲ್ಯಾಪ್ಟಾಪ್ ಬ್ಯಾಗ್ ತಗೊಂಡು ಹೋಗ್ಬೇಕಾದ್ರೆ ಫ್ಲೈಟಲ್ಲಿ ಹೋದೆ ಬೆಳಗ್ಗೆ.
ಯಾಕೆಂದರೆ ಅಲ್ಲಿ ಅಕಾಮಿಡೇಷನ್ ಎಲ್ಲ ಬುಕ್ ಮಾಡಬೇಕು ಅಂತೇಳಿ ಬೆಳಗ್ಗೆ ಫ್ಲೈಟಲ್ಲಿ ಹೋದೆ. ಮೀಟಿಂಗ್ ಎಲ್ಲ ಆಯಿತು. ಸಾಯಂಕಾಲ 7 ಗಂಟೆಗೆ ಟ್ರೈನು. ಮೀಟಿಂಗ್ 5:30 ಮುಗೀತು. ಒಂದು ಆಟೋ ತೊಗೊಂಡು ಸ್ಟೇಷನ್ಗೆ ಬರ್ತಾ ಇದ್ದೀನಿ. ಫುಲ್ ಟ್ರಾಫಿಕ್ಕು. ಹೈದ್ರಾಬಾದ್ ನಂಗೆ ಹೊಸದು. ಬರ್ತಾ ಇದ್ದೀನಿ. ಸ್ಟೇಷನ್ ಹತ್ರ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಬರ್ತಾನೋ ಇಲ್ವೋ, ಟ್ರೈನೇ ಮಿಸ್ ಆಗಿಬಿಡುತ್ತೇನೋ ಅಂದ್ಕೊಂಡೆ. 7 ಗಂಟೆಗೆ ಟ್ರೈನ್ ಇರೋದು. 6:55ಕ್ಕೆ ಅವನು ಸ್ಟೇಷನ್ ಹತ್ರ ಬಂದು ನಿಲ್ಲಿಸ್ತಾನೆ. ಇನ್ನು 5 ನಿಮಿಷ ಇದೆ, ನಂಗೆ ಸ್ಟೇಷನ್ನೇ ಹೊಸದು. ನಾನು ಇವಾಗ ಟ್ರೈನ್ ಹಿಡಿಬೇಕು. ನನಗೆ ಯಾವ ಪ್ಲಾಟ್ಫಾರ್ಮಲ್ಲಿ ಇದೆ, ಹೇಗೆ ಹೋಗೋದು ಏನೋ ಗೊತ್ತಿಲ್ಲ. ಸೊ ಟ್ರೈನ್ ಹಿಡಿಬೇಕು ನಾನು ಪ್ಲಾಟ್ಫಾರ್ಮ್ ನೋಡಿಕೊಂಡು. ಏನು ಮಾಡ್ಬೇಕು ಅವಾಗ ನಾನು? ಎಂಕ್ವೈರಿ ಮಾಡ್ಬೇಕು. ವೆರಿ ಗುಡ್, ವೆರಿ ಗುಡ್. ಆಮೇಲೆ ಸ್ಟ್ರೇಂಜರ್ಸ್. ಓಕೆ, ಸ್ಟ್ರೇಂಜರ್ ಅನ್ನೋದೇ ಸ್ಟ್ರೇಂಜರ್. ಅವ್ರ ಹತ್ರ ಓಕೆ, ದಟ್ ಇಸ್ ಅನದರ್ ಸಜೆಷನ್. ಅಥವಾ ಬೋರ್ಡ್ ನೋಡಿ, ಪ್ಲಾಟ್ಫಾರ್ಮ್ ಎಲ್ಲಿರುತ್ತೆ. ಸರ್ ಇನ್ನೊಂದು ಏನು ಮಾಡ್ಬೋದು ಲೈಕ್ ಅಂದರೆ ಇನ್ನೊಂದು ಏನು ಮಾಡಿರ್ತೀರಿ ಅಂತ ಅಸಂಪ್ಷನ್ ಅಷ್ಟೇ. ಇವಾಗ ಯಾರೋ ಆಟೋದವ್ರನ್ನ ನಿಮ್ಮ ಡ್ರಾಪ್ ಮಾಡಿರ್ತಾರಲ್ಲ, ಅವರು ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಅಂದರೆ ಸ್ವಲ್ಪ ಏನೋ ಸ್ವಲ್ಪ ಹ್ಯುಮ್ಯಾನಿಟಿ ಅವ್ರು ಆಗಿದ್ರೆ ನೀವು ಡೈರೆಕ್ಟಾಗಿ ಕೇಳ್ಬೋದು, ಎಲ್ಲಿದೆ ಒಂದು ಪ್ಲಾಟ್ಫಾರ್ಮ್ ಇದೆ ಕರ್ಕೊಂಡೋಗಿ ಅಂತ ಹೇಳ್ಬೋದು. ಇನ್ ಕೇಸ್ ಅವ್ರು ಏನೋ ದುಡ್ಡು ಏನಾದ್ರು ಕೊಡಬೇಕಂದ್ರೆ ಒಂದು 100 ರೂಪೀಸ್ ಕೊಟ್ಟು ಪ್ಲಾಟ್ಫಾರ್ಮಲ್ಲಿ ನೀವು ಹೋಗಿ. ನಿಮ್ಮ ಹೆಸರು? ರಕ್ಷಿತ್ ಕುಮಾರ್ ಸರ್. ಏನು ಮಾಡ್ತಿರೋದು? 3rd ಇಯರ್ BC ಇನ್ ಬಾಪು ಡಿಗ್ರಿ ಕಾಲೇಜ್. ವೆರಿ ಗುಡ್, ವೆರಿ ಗುಡ್. ಓಕೆ, ಸಿ ಇಲ್ಲಿಗ ಯಾರ್ಯಾರು ಎಂಕ್ವೈರಿ ಮಾಡ್ತೀನಿ ಅಂತೀರಿ, ಬೋರ್ಡ್ ನೋಡ್ತೀನಿ ಅಂತೀರಿ, ಯು ಆರ್ ಆಲ್ ಪರ್ಫೆಕ್ಟ್. ಬಟ್ ನೀವು ರ್ಯಾಂಕ್ ಸ್ಟೂಡೆಂಟ್ ಆಗೋಕ್ಕೆ ಎಲ್ಲ ಲಕ್ಷಣಗಳಿದೆ. ಬಟ್ ಅದು ನಿಮಗೆ ಕೆಲಸ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ಅಲ್ಲಿ ನಿಂತ್ಕೊಂಡು ಬೋರ್ಡ್ ಎಲ್ಲಿದೆ, ಯಾರೆಲ್ಲಿದೆ ಅಂತ ಕೇಳಿದ್ರೆ ಟ್ರೈನ್ ಹೊಟ್ಟೋಗಿರುತ್ತೆ, ನಮಗೆ ಕಾಣಿಸ್ತಾ ಇರುತ್ತೆ. ನಮಗೆ ಫೈನಲಿ ಲೈಫಲ್ಲಿ ಬೇಕಾಗಿರೋದು ಟ್ರೈನ್, ಪ್ರೊಸೀಜರ್ ಅಲ್ಲ. ನಿಮ್ಮ ಎಕ್ಸಾಮಲ್ಲೆಲ್ಲ ಏನಂದ್ರೆ ಪ್ರೊಸೀಜರ್ ನೋಡ್ತಾರೆ. ನೀವು ಯಾವ್ದಾದ್ರು ಒಂದು ಲೆಕ್ಕ ಬರೀಬೇಕಾದ್ರೆ ಸ್ಟೆಪ್ಸ್ ಎಲ್ಲ ಕರೆಕ್ಟಾಗಿ ಬಂದಿಲ್ಲ, ಆನ್ಸರ್ ಬರ್ದಿಯಾ ಅಂದ್ರೆ ಯಾವುದೋ ಪಕ್ಕದಲ್ಲಿ ಕಾಪಿ ಹೊಡೆದಿದ್ಯಾ, ನಿನಗೆ ಕೊಡೋದ ಮಾರ್ಕ್ಸ್ ಅಂತಾರೆ. ಲೈಫಲ್ಲಿ ಅದು ಯಾರು ಕೇಳೋಲ್ಲ, ನಿನಗೆ ಟ್ರೈನ್ ಸಿಗ್ತಾ ಇಲ್ವಾ ಅಲ್ವಾ, ಅದನ್ನು ಕೇಳ್ತಾರೆ. ಸೊ ಇದು ಸ್ಟ್ರೀಟ್ ಸ್ಮಾರ್ಟೆಡ್ನೆಸ್ ಅಂತ. ಸೊ ಆಕ್ಚುಲಿ ಏನಂದ್ರೆ ನಮಗೆಲ್ಲ ಸ್ಕೂಲ್ ಸಿಸ್ಟಮ್ ಅಲ್ಲಿ ನಮ್ಮ ಮೈಂಡನ್ನೆಲ್ಲ ಈ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಇಂದ ನಮ್ಮನ್ನೆಲ್ಲ ಕೆಡಿಸ್ಬಿಟ್ಟಿದ್ದಾರೆ ಟೀಚರ್ಸ್. ಯಾಕೆಂದ್ರೆ ಅವ್ರದ್ದು ತಪ್ಪಲ್ಲ, ಅದು ನಿಮಗೆ ಗೊತ್ತಾಗ್ಲಿ ಅಂತೆಲ್ಲ ಮಾಡಿರ್ತಾರೆ. ಬಟ್ ಅದನ್ನೇ ಇಟ್ಕೊಂಡ್ರೆ ನೀವು ಯಾವ ಕೆಲಸನೂ ಸಿಗಲ್ಲ. ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅಂತಂದ್ರೆ ನೀವು ಹೇಗೆ ಅದನ್ನು ಯೂಸ್ ಮಾಡಿಕೊಂಡು ಹೇಗೆ ಸ್ಟ್ರೀಟ್ ಸ್ಮಾರ್ಟ್ ಆಗ್ಬೋದು, ರಿಸಲ್ಟ್ ಅಚೀವ್ ಮಾಡ್ಬೋದು, ಅದು ಇಂಪಾರ್ಟೆಂಟ್. ಸೊ ಅವಾಗೇನಾಗುತ್ತೆ ಅಂತಂದ್ರೆ ನಿಮ್ಮ ರಿಸಲ್ಟೇ ಬೇಕಾದಾಗ ನೀವು ಯಾವ ಹೇಳಿದ್ದು ಯಾವುದೂ ವರ್ಕ್ ಆಗಲ್ಲ. ಇವನು ಆಟೋವನ್ನು ಕೇಳೋದನ್ನು ವರ್ಕ್ ಆಗಲ್ಲ. ನಾನೇನು ಮಾಡಿದೆ ಅಂದ್ರೆ, ಯಾಕೆಂದ್ರೆ ನಾನೇ ಬುಕ್ ಬರ್ದಿದ್ದೀನಲ್ಲ, ನಾನೇನ್ ಮಾಡಿದೆ ಅಂದ್ರೆ ನನ್ನ ಹತ್ರ ಇದ್ದಿದ್ದು ಒಂದೇ ಒಂದು ಬ್ಯಾಗು, ಲ್ಯಾಪ್ಟಾಪ್ ಬ್ಯಾಗು. ಅವ್ನು ಕೆಂಪು ಶರ್ಟ್ ಹಾಕೊಂಡು ಅವ್ನು ಕೂಲಿಯೋ ನಿಂತಿದ್ದ. ನೋಡಪ್ಪ, ನಾನು ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ AC 2nd ಕ್ಲಾಸ್ ಹೋಗ್ಬೇಕು. ಅವನು ಆಶ್ಚರ್ಯದಿಂದ ನೋಡ್ದ. 30 ರೂಪಾಯಿ ಕೊಡಿ ಸರ್ ಅಂದ. ತಗೋ 30 ರೂಪಾಯಿ ಕೊಡ್ತೀನಿ ನಡಿಯಪ್ಪ ಅಂದೆ. ಅವ್ನ ಕೈ ಕೊಟ್ಟೆ ಬ್ಯಾಗು. ಅವ್ನು ಎಲ್ಲಿ ನೋಡ್ತಾನೋ ಓಡ್ದೆ. ಯಾಕೆಂದ್ರೆ ಅವನಿಗೆ ಶಾರ್ಟೆಸ್ಟ್ ರೂಟ್ ಪ್ಲಾಟ್ಫಾರ್ಮ್ ಹೋಗಕ್ಕೆ. ಅವ್ನಿಗೆ ಅಕಸ್ಮಾತ್ ಟ್ರೈನ್ ಮಿಸ್ ಆಗ್ತಿದ್ರೆ ಒಂದು ವಿಷಲ್ ನೋಡ್ಬಿಟ್ಟು ನಿಲ್ಸೋಬಿಡ್ತಾನೆ ಟ್ರೈನ್. ಯಾಕೆಂದ್ರೆ ಅವ್ರಿಗೆಲ್ಲ ಕನೆಕ್ಷನ್ ಇರುತ್ತೆ. ಅವನು ಖುಷಿ ಆಗ್ಬಿಟ್ಟ, ಏನು ಇಷ್ಟೇ ಬ್ಯಾಗ್ 30 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ. ಬಟ್ ನನಗೆ ಗೊತ್ತಿತ್ತು ಇವನು ಒಬ್ಬರಿಗೆ ಅದೆಲ್ಲ ಕಂಟ್ರೋಲ್ ಇರೋದು. ನಾನು ಇಲ್ಲಿ ಯಾರು ಇನ್ಚಾರ್ಜ್ ಯಾರು ರೈಲ್ವೆ ಸ್ಟೇಷನ್ ಜನರಲ್ ಮ್ಯಾನೇಜರ್ ಅವರು ಅಂತ ಕೇಳಿದ್ರೆ ಟ್ರೈನ್ ಹೊಟ್ಟೋಗ್ಬಿಟ್ರಲ್ಲ ಅಲ್ವಾ. ಸೊ ಇದು ಸ್ಟ್ರೀಟ್ ಸ್ಮಾರ್ಟೆಡ್ನೆಸ್ ಅನ್ನೋದು ಅಪ್ರೋಚ್. ಇದಕ್ಕೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್. ಈಗ ಎಲ್ಲಿ ಸ್ಕೂಲಲ್ಲಿ ಕಾಲೇಜಲ್ಲಿ ಏನೇನು ಕಲ್ತಿದ್ದೀರಾ ಅವೆಲ್ಲ ಫಂಡಮೆಂಟಲ್ಸ್. ಅದನ್ನ ಹೆಂಗೆ ಅಪ್ಲೈ ಮಾಡ್ತೀರಾ ಅನ್ನೋದೇ ಇಂಪಾರ್ಟೆಂಟ್. ನೀವು ಎಲ್ಲಿ ಕೆಲಸಕ್ಕೆ ಸೇರಿದ್ರು ರಿಸಲ್ಟ್ ಈಸ್ ಮೋರ್ ಇಂಪಾರ್ಟೆಂಟ್. ನನ್ನ ಪ್ರೊಸೀಜರ್ ಎಲ್ಲ ಸರಿಯಾಗಿದೆ ಸರ್, ಅದ್ರಲ್ಲಿ ಲಾಸ್ಟಲ್ಲಿ ಹೋಗ್ಬಿಡ್ತು ಅಂದ್ರೆ, ಈಗ ಯಾರೋ ಹೇಳೋದಂತಲ್ಲ, ಆಪರೇಷನ್ ಇಸ್ ಸಕ್ಸಸ್, ಪೇಷಂಟ್ ಇಸ್ ಡೆಡ್ ಅಂತ. ಸೊ ಅದಂದ್ರೆ ವರ್ಕ್ ಆಗೋದೇ ಇಲ್ಲ. ಅದು ಯಾರೋ ಆಸ್ಪತ್ರೆಗೆ ಹೋದಾಗ ಹೇಳೋದಂತೆ, ನಿಮ್ದು ನಾನು ಹಾರ್ಟ್ ಆಪರೇಷನ್ ಬರ್ತಾ ಇದ್ದೀನಿ, ಎಲ್ಲ ಸಕ್ಸಸ್. ಅಯ್ಯೋ ತುಂಬ 90% ಸಕ್ಸಸ್ ಇದೆ ಸರ್, 90% ಸಕ್ಸಸ್ ಇದೆಯಾ, ಓಕೆ ಅಂತ ಹೇಳಿರುತ್ತೆ. ಇಲ್ಲಿವರೆಗೂ ಎಲ್ಲಿ ಎಷ್ಟು ಆಪರೇಷನ್ ಮಾಡಿದಿರೋ 90 ಮಾಡಿದೀವಿ ಇರುತ್ತೆ. ಅಂದ್ರೆ ಮಿಕ್ಕಿದ 10 ಫೇಲ್ಯೂರ್ ಅಂತ ಲೆಕ್ಕ. ಯಾರು ಸೇರ್ಕೊಳ್ತಾರ? ಯಾರು ಸೇರಲ್ಲ. ಸೊ ನೀವು ಏನೇ ಮಾಡ್ಬೇಕಾದ್ರೆ ಲೈಫಲ್ಲಿ ಎಂಡ್ ರಿಸಲ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಿಮ್ಗೆ ಏನ್ ಮಾಡ್ತಾರೆ, ನಿಮ್ಗೆ ಆಪ್ಟಿಟ್ಯೂಡ್ ಟೆಸ್ಟ್ ಆದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಡ್ತಾರೆ ಅಲ್ವಾ. 4 ಆನ್ಸರ್ 5 ಆನ್ಸರ್ ಕೊಟ್ಟು 1 ಸೆಲೆಕ್ಟ್ ಮಾಡಿರ್ತಾರೆ. ನಿಮ್ಗೆ ಪ್ರೊಸೀಜರ್ ಎಲ್ಲ ಗೊತ್ತಿರೋದು ಯಾರು ಕೇಳಲ್ಲ. ಬಿಕಾಸ್ ದ ಫೈನಲ್ ಆನ್ಸರ್ ಮ್ಯಾಟರ್ಸ್ ಇನ್ ಲೈಫ್.
ಫೈನಲ್ ಆನ್ಸರ್ ಮ್ಯಾಟರ್ಸ್ ಇನ್ ಯುವರ್ ಆಪ್ಟಿಟ್ಯೂಡ್ ಟೆಸ್ಟ್ ಆಲ್ಸೋ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಾನು ಅದಕ್ಕೆ ನಮ್ಮ ಬುಕ್ಕನ್ನು ಬರೆದಿರೋ ಉದ್ದೇಶ ಏನಂದರೆ, ಹೌ ಟು ಬಿಕಮ್ ಸ್ಟ್ರೀಟ್ ಸ್ಮಾರ್ಟ್, ಹೌ ಟು ಅಪ್ಲೈ ಯುವರ್ ಬೇಸಿಕ್ ನಾಲೆಡ್ಜ್ ಇನ್ ಟು ಸಾಲ್ವಿಂಗ್ ಪ್ರಾಬ್ಲಮ್ಸ್. ಇದರಲ್ಲಿ ಏನಂದರೆ ಮ್ಯಾಥಮೆಟಿಕ್ಸ್ ಅನ್ನೋದು ಇಟ್ ಈಸ್ ದಿ ಮೋಸ್ಟ್ ಸೈಂಟಿಫಿಕ್ ಸಬ್ಜೆಕ್ಟ್. ಅಂದರೆ ಅಲ್ಲಿ 2+3 ಅನ್ನೋದು 5, ಅದಕ್ಕೆ ಬೇರೆ ಏನು ಇಲ್ಲವೇ ಇಲ್ಲ. ಕೆಮಿಸ್ಟ್ರಿಲಿ, ಫಿಸಿಕ್ಸಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಚೇಂಜ್ ಆಗ್ಬೋದು, ಇದರಲ್ಲಿ ಏನು ಇಲ್ಲವೇ ಇಲ್ಲ, ಎಲ್ಲ ಫಾರ್ಮುಲಾ ಬೇಸ್ಡ್ ಅಪ್ರೋಚು. ನಾನು ಆ ಸಬ್ಜೆಕ್ಟೇ ತಗೊಂಡು ಮ್ಯಾಥಮೆಟಿಕ್ಸನ್ನೇ ಹೌ ಯು ಕ್ಯಾನ್ ಸಾಲ್ವ್ ದ ಸೇಮ್ ಪ್ರಾಬ್ಲಮ್ ಇನ್ 3 ಡಿಫ್ರೆಂಟ್ ವೇಸ್. ನಾರ್ಮಲ್ ಅವ್ನು ಪಂಡಿತ್ ಅಂತಿರ್ತಾನೆ, ಅವನು ಬರೀ ಫಸ್ಟ್ ರ್ಯಾಂಕ್ ಬರೋನು, ಓಕೆ, ಆ ರೀತಿ ಅವನ್ನೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ಬರೀತಾನೆ, ಅವನು ಪಂಡಿತ್ ಅಪ್ರೋಚ್, ಅವನದು ಬರುತ್ತೆ ಆನ್ಸರು. ಇನ್ನೊಬ್ಬ ಫಂಡು ಬರೀ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾನೆ, ಹಂಗಿಲ್ಲದೆ ಹಿಂಗಾಗುತ್ತೆ, ಇಲ್ಲೇ ಅಂದ್ರೆ ಹಂಗಾಗುತ್ತೆ ಅಂತ, ಅವ್ನು ಫಂಡು ಅಂತ. ಇನ್ನೊಬ್ಬ ಪಂಟರ್ ಅಂತ, ನಮ್ದು ಕ್ಯಾರೆಕ್ಟರ್ ಇರೋದು ಬುಕ್ಕಲ್ಲಿ. ಪಂಟರ್ ಅಂದ್ರೆ ಅವ್ನು ಸುಮ್ಮನೆ ಹಿಂಗೆ ನೋಡಿದಷ್ಟೇ ಹಿಂಗೆ ಹೇಳ್ಬಿಡ್ತಾನೆ ಆನ್ಸರ್, ಯಾಕೆಂದ್ರೆ ಅವ್ನಿಗೆ ಎಲ್ಲ ಗೊತ್ತಿರುತ್ತೆ ಬೇರೆ ಎಲ್ಲ ವಿಷಯಗಳು. ಸೊ ನಾನು ಒಂದೊಂದು ಪ್ರಾಬ್ಲಮ್ನ ಆ ಥರ 3 ಥರ ಸಾಲ್ವ್ ಮಾಡಿ ಅದನ್ನ ನೀವು ಓದಿದ್ರೆ ಲೈಫಲ್ಲಿ ಎಲ್ಲದಕ್ಕೂ ಅಪ್ರೋಚ್ ಮಾಡ್ಬೋದು. ನಾನು ಬುಕ್ಕು ಕೊಡ್ಬೇಕಾದ್ರೆ ರಾಮ್ ಹೇಳಿದ್ರು, ನಿಮ್ಮ ಬುಕ್ ನೋಡಿದೀನಿ ಸರ್, ಇವ್ರಿಗೆಲ್ಲ ಸ್ಟ್ಯಾಂಡರ್ಡ್ ತುಂಬ ಜಾಸ್ತಿ ಆಗೋಯ್ತು ಅವ್ರಿಗೆ ಅಂತ. ಸೊ ನಾನು ಹೇಳೋದೇನೆಂದರೆ, ಇದು ಸ್ಟ್ಯಾಂಡರ್ಡ್ ಜಾಸ್ತಿ ಇಲ್ಲ. ಇದೇನೆಂದರೆ ನಮ್ಮ ಬಿಲೀಫ್ ಏನಂದರೆ, ಮೊದಲಿಂದನೂ ಒಂದು ಸಬ್ಜೆಕ್ಟ್ ಓದಬೇಕಾದ್ರೆ ಒಂದು ಕಷ್ಟದ ಪ್ರಾಬ್ಲಮ್ ಮಾಡಿ, ನಾ ಜಾಮಿಟ್ರಿ ಯಾರಿಗಾರು ಹೇಳ್ಕೊಡ್ಬೇಕಾದ್ರೆ ಒಂದು ಪ್ರಾಬ್ಲಮ್ ಮಾಡಿಸ್ತಾ ಇದ್ದೆ. ಆ ಪ್ರಾಬ್ಲಮಲ್ಲಿ ನಿಮಗೆ ಸರ್ಕಲ್ಲು, ಟ್ರಯಾಂಗಲ್ಲು, ಟ್ಯಾಂಜೆಂಟ್ಸು ಯಾವ್ದು ಬೇಕಾದ್ರೆ ಎಲ್ಲ ಬಂದ್ಬಿಡುತ್ತೆ ಒಂದರಲ್ಲೇ, ಯಾಕೆಂದ್ರೆ ಅದು ಗೊತ್ತಿದ್ರೆ ಮಾತ್ರ ಅದು ಸಾಲ್ವ್ ಮಾಡೋಕ್ಕಾಗೋದು. ಆ ರೀತಿ ಈ ಪ್ರಾಬ್ಲಮ್ ಒಂದು ಕಾಂಪ್ಲಿಕೇಟೆಡ್ ಮಾಡಿದ್ರೆ ನಿಮ್ಗೆ ಲೈಫಲ್ಲಿ ಫುಲ್ ಸಬ್ಜೆಕ್ಟ್ ಅರ್ಥ ಆಗ್ಬಿಡುತ್ತೆ. ಸೊ ಇದು ಕಷ್ಟ ಅನಿಸ್ಬೋದು ನಿಮಗೆ ನೋಡೋಕ್ಕೆ, ನಮ್ಗೆ ಇವೆಲ್ಲ ಕೇಳೋದಿಲ್ಲ ಅಂತ ಅನಿಸ್ಬೋದು, ನಮ್ಮ ಲೆವೆಲ್ ಇವೆಲ್ಲ ಎಲ್ಲಿ ಕೇಳ್ತಾರೆ ಅಂತ. ನೀವು ಅದನ್ನು ನೋಡ್ಬೇಡಿ, ಯಾಕೆಂದರೆ ನಿಮ್ಗೆ ಪ್ರಾಬ್ಲಮ್ ಅಲ್ಲ ಇಂಪಾರ್ಟೆಂಟ್, ಅಪ್ರೋಚ್ ಇಂಪಾರ್ಟೆಂಟ್. ಹ್ಯಾಕ್ ಸ್ಟ್ರೀಟ್ ಸ್ಮಾರ್ಟ್ ಆಗೋದು ಅನ್ನೋದು ಇಂಪಾರ್ಟೆಂಟ್. ಈಗ ಭಗವದ್ಗೀತೆ ಇಟ್ಕೊಳ್ಳಪ್ಪ ಸುಮ್ಮನೆ ನಿನ್ನ ಜೊತೆಗೆ ತಲೆ ಬೇಕಾದ್ರೆ ದಿಂಬಿಟ್ಕೊಂಡು ಮಲ್ಕೊ ಅಂತ ಹೇಳ್ತಾರೆ, ನಿಂಗೆ ಅರ್ಥ ಆಗದಿರೋ ಪರವಾಗಿಲ್ಲ ಅಂತ, ಯಾಕೆಂದರೆ ಅದರಲ್ಲಿ ಏನೋ ಒಂದು ನಿಮಗೆ ಎಸೆನ್ಸ್ ಸಿಗುತ್ತೆ. ಆ ರೀತಿ ದಯವಿಟ್ಟು ಯಾರು ಮಿಸ್ ಮಾಡಬೇಡಿ. ಎಷ್ಟು ಅರ್ಥ ಆಗುತ್ತೋ ಎಲ್ಲ ಸಿಂಪಲ್ ಲ್ಯಾಂಗ್ವೇಜ್ ಇದೆ, ಸಿಂಪಲ್ ಪ್ರಾಬ್ಲಮ್ಸ್ ಇದೆ. ಸೊ ಅದನ್ನು ಓದಿ ನೀವು ಹೇಗೆ ಅಪ್ಲೈ ಮಾಡೋದನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಸೊ ಹಾಗೆ ಮಾಡಿದಾಗ ನಿಮಗೆ ಗ್ಯಾರಂಟಿ ನೀವು ಅದರಲ್ಲಿ 60% 50% ತೊಗೊಂಡ್ರು ತುಂಬ ಯೂಸ್ ಆಗುತ್ತೆ. ಆಮೇಲೆ ನನ್ನ ಅನಿಸಿಕೆ ಪ್ರಕಾರ ಏನಂದರೆ, ಒಂದು ನಿಮ್ಮ ಜರ್ನಿ ಈ ಅಕಾಡೆಮಿಕ್ಸಲ್ಲಿ ಚೆನ್ನಾಗಿ ಮಾಡ್ತೀರಾ ಬಿಡ್ತೀರಾ ಅನ್ನೋದಕ್ಕಿಂತ ಇಂಪಾರ್ಟೆಂಟು ಈಗ ನೆಕ್ಸ್ಟ್ ಸ್ಟೆಪ್ ಹ್ಯಾಕ್ ತಗೊಳ್ತೀರಾ ಅಂತ. ನಾನು ನೋಡಿರೋ ಸಾವಿರಾರು ಕೇಸಲ್ಲಿ ಅಕಾಡೆಮಿಕ್ಸಲ್ಲಿ ಹೊಟ್ಟೆ ಹೋಗ್ಬಿಟ್ಟಿದ್ದಾರೆ, ಅವ್ರು ಏನು ಪಾಸೇ ಆಗಲ್ಲ ಅನ್ನೋರೆಲ್ಲ ಇವಾಗ ಒಳ್ಳೊಳ್ಳೆ ಲೆವೆಲ್ ಬಂದಿದ್ದಾರೆ, ಯಾಕೆಂದರೆ ಅವ್ರದ್ದು ಲಾಸ್ಟ್ ಜಂಪ್ ವಾಸ್ ವೆರಿ ಗುಡ್. ಸೊ ನಿಮ್ಮಲ್ಲಿ ನೀವು ಇಲ್ಲ ನಾನೆಲ್ಲ ಇಷ್ಟು ದಿವಸ ಏನೂ ಮಾಡಿಲ್ಲ, ಏನೂ ಮಾಡೋಕ್ಕಾಗಲ್ಲ ಅನ್ನೋದು ದಟ್ ಈಸ್ ರಾಂಗ್. ನೀವು ಈ ಟೈಮಲ್ಲೂ ಯು ಆರ್ ಪ್ರಿಪೇರ್ ಟು ಓವರ್ಟೇಕ್ ಎನಿಬಡಿ ಇನ್ ಲೈಫ್. ಅರ್ಥ ಆಯ್ತಲ್ಲ? ಸೊ ಅಕಾಡೆಮಿಕ್ಸ್ ವಾಸ್ ಓನ್ಲಿ ಫಾರ್ ಗಿವಿಂಗ್ ಯು ಫಂಡಮೆಂಟಲ್ಸ್. ಸೊ ವೆದರ್ ಯು ಆರ್ ಡನ್ ಗುಡ್ ಆರ್ ಯು ಆರ್ ನಾಟ್ ಡನ್ ವೆಲ್, ದಟ್ ಡಸಂಟ್ ಮ್ಯಾಟರ್. ಸೊ ಇವಾಗ ನೀವು ಯು ಹ್ಯಾವ್ ಟು ಫೋಕಸ್ ಓನ್ಲಿ ಆನ್ ಯುವರ್ ಜಂಪಿಂಗ್ ಟು ದ ನೆಕ್ಸ್ಟ್ ಸ್ಟೆಪ್. ಸೊ ಈ ಜಂಪಿಂಗಲ್ಲಿ ನಾಟ್ ಓನ್ಲಿ ನಾಲೆಡ್ಜ್, ಯುವರ್ ಆ್ಯಟಿಟ್ಯೂಡು, ಯುವರ್ ಕಮ್ಯುನಿಕೇಷನ್, ದಟ್ಸ್ ವಾಟ್ ಆಲ್ ಪ್ರೇರಣಾ ಹ್ಯಾಸ್ ಟಾಟ್ ಯು. ಯುವರ್ ಕಮಿಟ್ಮೆಂಟ್, ಯುವರ್ ಪರ್ಸಿವರೆನ್ಸ್, ನೀವು ಒಂದು ತೊಗೊಂಡ್ರೆ ಅದು ಹೆಂಗೆ ಮಾಡಬೇಕು ಅಂತ ಕೂತ್ಕೊಳ್ತೀರಾ, ಅದೆಲ್ಲ ದಟ್ ವಿಲ್ ಆಲ್ ಬಿ ಮೋಸ್ಟ್ ಇಂಪಾರ್ಟೆಂಟ್ ಕಂಪೇರ್ಡ್ ಟು ನಾಲೆಡ್ಜ್. ಸೊ ಅದಕ್ಕೆ ಎಲ್ಲರೂ ಮಾಡಿ. ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಒಂದು ಲೈಫಲ್ಲಿ ಒಂದೇ ಒಂದು ಸ್ಮಾಲ್ ಸ್ಟೋರಿ ಹೇಳಿ ನಾನು ಎಂಡ್ ಮಾಡ್ತೀನಿ. ಒಬ್ಬ ಚಿಕ್ಕ ಹುಡುಗ ಅವ್ರ ತಂದೆಗೆ ಅವ್ನು ಕಂಡ್ರೆ ತುಂಬ ಇಷ್ಟ, ಅವ್ನು ಫುಟ್ಬಾಲ್ ಆಡಬೇಕು ಅಂತಿದ್ದಂತೆ. ಫುಟ್ಬಾಲ್ ಕರ್ಕೊಂಡು ಹೋಗೋನಂತೆ, ಯಾವಾಗಲೂ ಅವ್ರ ತಂದೆ ಕರ್ಕೊಂಡು ಹೋಗೋರು. ಇವ್ನಿಗೆ ಇಷ್ಟನೇ ಇರಲಿಲ್ಲ ಫುಟ್ಬಾಲ್. ಅವನು ಆಡ್ ಬರೋನಂತೆ. ಅವ್ರ ತಂದೆ ಆ್ಯಕ್ಚುಲಿ ಅವ್ರನ್ನ ಕೂಡಿಸ್ಬಿಟ್ಟು ದಿನ ಕೂತ್ಕೊಂಡಿರೋರಂತೆ. ಆಡ್ಬಿಟ್ಟು ಬರೋನಂತ ಇವನು ಆಡ್ತಾ ಇರೋನಂತೆ. ಒಂದು ದಿವಸ ಏನಾಯಿತು, ಅವ್ರ ತಂದೆ ಎಕ್ಸ್ಪೈರ್ ಆಗ್ಬಿಟ್ರು. ಆ ಟೈಮಲ್ಲಿ ಇವರು ಆಡ್ತಿರೋ ಟೀಮ್ ಅವರು ಯಾವುದೋ ಒಂದು ಟೂರ್ನಮೆಂಟಲ್ಲಿ ಸೆಮಿಫೈನಲ್ಸ್ಗೆ ಹೋಗ್ಬಿಟ್ರು. ಅವತ್ತಿನ ದಿವಸ ಇವನು ಈ ಹುಡುಗ ಓಡೋದಂತೆ, ಸರ್ ನನಗೆ ಇವತ್ತು ಚಾನ್ಸ್ ಕೊಡಿ, ನಾನು ಇವತ್ತು ಆಡ್ಬೇಕು ಟೂರ್ನಮೆಂಟ್ ಅಂತ. ಈಗ ಕೋಚ್ ಹೇಳಿದಂತೆ, ಅಲ್ಲ ನಿಮ್ಗೆ ಏನೂ ಆಡೋಕ್ಕೆ ಬರ್ತಾ ಇರಲಿಲ್ಲ, ದಿನ ನಿಮ್ಮ ತಂದೆ ಏನೋ ಫೋರ್ಸ್ ಮಾಡ್ತಿದ್ರು ಅಂತ ಬರ್ತಾ ಇದ್ದೆ, ಇವತ್ತು ಒಂದು 10 ದಿವಸ ಕಾಣಿಸಿಲ್ಲ ನೀನು, ಇವತ್ತು ಬಂದ್ಬಿಟ್ಟು ನನಗೆ ಕೇಳ್ತಾ ಇದೆಯಾ, ಇವತ್ತು ಸೆಮಿಫೈನಲ್ಸ್ ಬೇರೆ ಇಂಪಾರ್ಟೆಂಟ್ ಮ್ಯಾಚು ಅಂತ ಹೇಳಿದಂತೆ. ಇಲ್ಲ ಸರ್ ನೀವು ನನಗೆ ಕೊಡಿ, ನಾನೇನೋ ಸರಿಯಾಗಿ ಆಡದೆ ಹೋದರೆ ನಾನು ಇನ್ಮೇಲೆ ಬರೋದೇ ಇಲ್ಲ, ನಿಮ್ಮ ಮಕ್ಕನೇ ನೋಡೋಲ್ಲ ಅನ್ನಂತೆ. ಅಯ್ಯೋ ಇಂಥ ಗೂಬೆ ನಾವು ನೋಡೋಕ್ಕಿಂತ ಹೋದರ ಆಸೆ, ಹೆಂಗಿದ್ರು ನಾವು ಗೆಲ್ಲಲ್ಲ ಈ ಮ್ಯಾಚು ಸೆಮಿಫೈನಲ್ಲು,
ಅಂತ ಅವನಿಗೊಂದು ಚಾನ್ಸ್ ಕೊಟ್ಟರಂತೆ ಅವತ್ತಿನ ದಿವಸ ಅವನು ಇವರೇನು ಸೋಲೋ ಮ್ಯಾಚ್ ಅನ್ಕೊಂಡಿದ್ದು, ಯಾಕೆಂದ್ರೆ ಟಫ್ ಟೀಮ್ ಬಗ್ಗೆ ಆಡಬೇಕಾಗಿತ್ತು. ಅವತ್ತು ಇವನು ಎಷ್ಟು ಚೆನ್ನಾಗಿ ಆಡುತ್ತೆ ಹುಡುಗ ಅಂದರೆ 4 ಗೋಲ್ ಹೊಡೆದ್ಬಿಟ್ಟು ಇವ್ ಟೀಮ್ ಗೆದ್ಬಿಟ್ರಂತೆ. ಎಲ್ಲ ಅವನನ್ನ ಎತ್ಕೊಂಡು ಬಂದ್ರಂತೆ. ಕೋಚ್ ಹೇಳದಂತೆ, ಯಾರಪ್ಪ 10 ದಿವಸ ಎಲ್ಲೋಗಿದ್ಯಪ್ಪ ಕೋಚಿಂಗಿಗೆ, ನೀನು ಇಷ್ಟು ಚೇಂಜ್ ಆಗಿಬಿಟ್ಟಿದ್ಯಾ, ನಿಂಗೇನು ಆಡಕ್ಕೆ ಬರ್ತಿರ್ಲಿಲ್ಲ ಅನ್ನಂತೆ. ಎಲ್ಲೂ ಹೋಗಿಲ್ಲ ಸರ್ ಅಂತ. ಏನಾಯ್ತು ಅನ್ನಂತೆ. ನಿಮ್ಮ ತಂದೆನೂ ಬಂದಿಲ್ಲ ಇವತ್ತು ಅಂತ. ಇಲ್ಲ, ನಮ್ಮ ತಂದೆ ಹೋಗ್ಬಿಟ್ರು ಸರ್. ನಿಮ್ಗೆ ನಿಜ ಹೇಳಬೇಕು, ನನಗೆ ಫುಟ್ಬಾಲ್ ಇಷ್ಟ ಆಗಲಿಲ್ಲ. ನಮ್ಮ ತಂದೆ ದಿನ ಕರ್ಕೊಂಬರೋರು, ಅವ್ರಿಗೆ ಕಣ್ಣೆರಡು ಕಾಣಿಸ್ತಿರ್ಲಿಲ್ಲ. ಅವ್ರು ಸುಮ್ಮನೆ ಕೂತ್ಕೊಳ್ಳೋರು. ನಾನು ಹೋಗಿ ಬಂದು ಇವತ್ತು 3 ಗೋಲ್ ಹೊಡೆದೆ, 4 ಗೋಲ್ ಹೊಡೆದೆ ಅಂತ ಸುಳ್ಳು ಹೇಳ್ತಾ ಇದ್ದೆ. ಅವ್ರಿಗೆ ಹೆಂಗಿದ್ರು ಕಾಣಲ್ಲ ಅಂತ ಹೇಳಿ ಅವ್ರು ಸತ್ತೋಗ್ಬಿಟ್ರು. ಈಗ ನಮ್ಮ ತಾಯಿ ಹೇಳಿದ್ರು, ಇವಾಗ ಅವ್ರ ಮೇಲಿಂದ ನೀನು ನೋಡ್ತಾ ಇರ್ತಾರೆ ಅಂತ. ನಾನು ಇವತ್ತು ಮ್ಯಾಚ್ ಆಡಿ ಅವ್ರಿಗೆ, ಯಾಕಂದ್ರೆ ಇವತ್ತು ಕಾಣುತ್ತೆ ಅವ್ರಿಗೆ, ಇಷ್ಟು ದಿವಸ ಕಾಣಿಸ್ತಾ ಇರಲಿಲ್ಲ ಅವ್ರಿಗೆ. ಇವತ್ತು ನಾನು ನಿಜವಾಗ್ಲೂ ತೋರಿಸ್ಬೇಕು, ಅದಕ್ಕೋಸ್ಕರ ಆಡಬೇಕು. ಇದರಲ್ಲಿ ಏನಂದ್ರೆ ಇಂಪಾರ್ಟೆಂಟು, ಅವನ ನಂಬಿಕೆ. ಅವ್ರ ತಂದೆ ನೋಡ್ತಾ ಇದ್ದಾರೆ ಅಂತ ಆ ನಂಬಿಕೆ ಬಂದಾಗ ಅವ್ನಿಗಿರೋ ಸ್ಟ್ರೆಂತೇ ಜಾಸ್ತಿ ಆಗೋಯ್ತು. ಫಸ್ಟು ನಿಮ್ಮಲ್ಲೆಲ್ಲ ನಿಮ್ಮ ನಂಬಿಕೆ ಬರ್ಬೇಕು. ಫಸ್ಟು ಸರ್ ನನಗೆ ಎಲ್ಲಿ ಸರ್ ಆಗತ್ತೆ ಅಂದ್ಕೊಂಡ್ರೆ ಆಗೋದೇ ಇಲ್ಲ. ಎಲ್ಲರೂ ಈಕ್ವಲ್ ಆಗಿರ್ತೀರಾ. ಸೊ ಫಸ್ಟು ಬಿಲೀವ್ ಇನ್ ಯುವರ್ ಸೆಲ್ಫ್, ಅದು ನಿಮಗೆ ಬರಬೇಕು. ಅದು ಬಂದರೆ ನೀವು ಯಾವುದನ್ನು ಬೇಕಾದ್ರೂ ಜಯಿಸ್ಬೋದು. ಯು ಕ್ಯಾನ್ ವಿನ್ ಓವರ್ ಎನಿಥಿಂಗ್. ಸೊ ಫಸ್ಟ್ ಸ್ಟಾರ್ಟ್ ಬಿಲೀವಿಂಗ್ ಯುವರ್ ಸೆಲ್ಫ್. ಆಮೇಲೆ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ, ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಳ್ಳಿ, ಇಂಟರ್ವ್ಯೂ ತೊಗೊಳ್ಳಿ, ಅದನ್ನು ನಿಮ್ಗೆ ಯಾರು ನಿಮ್ಮನ್ನು ನೋಡಿ ಹೊಟ್ಟೆ ಹೊರಿತಾರೋ, ಫ್ರೆಂಡ್ಸ್ ಇರ್ತಾರೋ, ಎಲ್ಲರಿಗೂ ಹೇಳ್ಕೊಂಬನ್ನಿ. ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ, ಇಂಟರ್ವ್ಯೂ ಇದ್ದಾಗ ಹೇಳೋದೇ ಇಲ್ಲ, ನಾಳೆ ಸ್ವಲ್ಪ ಬಿಸಿ ಇದ್ದೀನಿ, ನಾನು ಯಾವುದೋ ಮದುವೆ ಇದೆ ಅಂತ ಹೋಗೋದು. ಯಾಕೆಂದರೆ 90% ನಂಗೆ ಸಿಗಲ್ಲ ಅಲ್ವಾ. 90% ನಂಗೆ ಸಿಗಲ್ಲ. ಹೇಳ್ಬಿಟ್ಟು ಯಾಕೆ ಅವ್ನು ನಮ್ಗೆ ಬಂದು ರಿಸಲ್ಟ್ ಬಂದು ಕೇಳೋರು ಆಡ್ಕೊಬೇಕು ಅಂತ ಹೇಳ್ತೀವಿ. ಬಟ್ ನಾವು ನೋಡಿರೋ ಪ್ರಕಾರ ಏನಂದರೆ, ನಮ್ಮಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ದ 1992 ಅವನು ಹಾಸ್ಟೆಲ್ ಇದ್ದ. ಅವ್ನು ಹಾಸ್ಟೆಲ್ ಏನು ಮಾಡ್ಬಿಟ್ಟ, ದ ಫ್ಯೂಚರ್ IAM ಸ್ಟೂಡೆಂಟ್ ಅಟ್ ವರ್ಕ್ ಅಂತ ಬೋರ್ಡ್ ಒಂದು ದೊಡ್ಡ ಪೋಸ್ಟರ್ ಮಾಡಿ ಹಾಕೊಂಡ್ಬಿಟ್ಟಿದ್ದ ಅವ್ನು ಹಾಸ್ಟೆಲ್ ರೂಮ್ ಮುಂದೆ. ಫ್ಯೂಚರ್ IAM ಸ್ಟೂಡೆಂಟ್ ಅಟ್ ವರ್ಕ್ ಅಂತ. ಅವ್ರ ಫ್ರೆಂಡ್ಸ್ ನೋಡಿದವರೆಲ್ಲ ಆಡ್ಕೊಳ್ಳೋರು, ಬಂದಾರಲ್ಲ ಫ್ಯೂಚರ್ IAM ಸ್ಟೂಡೆಂಟ್ ಅಂತಲ್ಲ. ಅವ್ನು ಆಡ್ಕೊಂಡಾಗೆಲ್ಲ ಇವ್ನು ಬಂದು ಚೆನ್ನಾಗಿ ಓದೋನು. ಇಲ್ಲ, ಅವರೆಲ್ಲ ಆಡ್ಕೋತಿದ್ದಾರೆ ಮಾಡ್ಬೇಕಂತ. ಅವ್ನಿಗೆ ಅವಾಗ ಇದ್ದಿದ್ದು 3 IAM, ಅಹಮದಾಬಾದ್, ಬ್ಯಾಂಗ್ಳೂರು, ಕಲ್ಕಟ್ಟ, 3ರಲ್ಲೂ ಸಿಕ್ಬಿಡ್ತು ಅವನಿಗೆ. ಯಾಕೆಂದ್ರೆ ಹಂಗೆ ನೀವು ಡಿಕ್ಲೇರ್ ಮಾಡ್ಕೊಂಡಾಗಲೇ ಆಗೋದು. ನೀವು ಯಾವಾಗ ಯಾರಿಗೂ ಹೇಳಲ್ವೋ, ಅವ್ರು ಮಾಡಿದ್ರೆ ಹೊಟ್ಟೆ ಹೊರ್ಕೋತಾರೆ. ಯಾಕೆ ಹೇಳ್ಬೇಕಂದ್ರೆ, ನಿಮಗೆ ಆಗಲೇ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. 90% ಸಿಗಲ್ಲ. ಯಾಕೆ ಹೇಳ್ಬೇಕು, ಸಿಕ್ಕಿದ್ರೆ ಹೇಳ್ಬೋಣ, ಯಾವತ್ತು ನಾನು ಹೇಳಿದ್ನಲ್ಲ ಅಲ್ಲಿಗೆ ಹೋಗಿದ್ದೆ ಅಂತ. ದಯವಿಟ್ಟು ಹಂಗೆ ಮಾಡಬೇಡಿ. ಸೊ ಇವೆರಡನ್ನು ನಾಲ್ಕು ಇಟ್ಕೊಳ್ಳಿ. ಸೊ ನಂಗೆ ಜಾಸ್ತಿ ಟೈಮು ಮಾತಾಡೋಕ್ಕೆ ಇಲ್ಲ. ಈಗ ಆಗಲೇ ಎಕ್ಸೀಡ್ ಮಾಡಿಬಿಟ್ಟಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್.